ವೀಕ್ಷಕರಿಗೆ ನಮಸ್ಕಾರ. ಶ್ರಾವಣ ಮಾಸದ ಸೋಮವಾರ ಮತ್ತು ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ 16 ಸೋಮವಾರ ವ್ರತದ ಬಗ್ಗೆ ಮಾಹಿತಿ ಮತ್ತು ಅದರ ವ್ರತ ಕಥೆಯನ್ನು ಸಹ ನಾನು ಭಾಗವಾಗಿ ಓದಿ ತಿಳಿಸುತ್ತೇನೆ. ವೀಕ್ಷಕರೇ, ಶ್ರಾವಣ ಸೋಮವಾರ ವಿಶೇಷ ದಿನ. ಈ ಸಾರಿ 4 ವಾರ ಬಂದಿದೆ ವೀಕ್ಷಕರೇ. ಕಾರ್ತಿಕ ಸೋಮವಾರ ಹೇಗೆ ನಾವು ಮಾಡ್ತೀವೋ ಹಾಗೆ ಶ್ರಾವಣ ಸೋಮವಾರದಲ್ಲಿ ಸಹ ಪೂಜೆ ಅಭಿಷೇಕವನ್ನು ಸಹ ನಾವು ಮಾಡ್ಬೋದು. ಶಿವನಿಗೆ ವಿಶೇಷವಾಗಿ ಅಷ್ಟೋತ್ತರ ಪೂಜೆ ಮಾಡುತ್ತೇವೆ. ಈ ಶ್ರಾವಣ ಮಾಸದಲ್ಲಿ 4 ವಾರ ಬಂದಿರೋದ್ರಿಂದ ಒಂದು ವಾರಕ್ಕೆ 4 ಲಿಂಗು ಅಂತೆ 16 ಲಿಂಗು ಆಗುತ್ತೆ ವೀಕ್ಷಕರೇ. ಅದಾಗಿ ನಾವು ತಿರುಗಿ ದಿನವೇ ಸುಮ್ಮನೆ ಯಾಕೆ ಮಾಡಿ ಇದು ಅವೆಲ್ಲ ಏನು ಮಕ್ಕಳೆಲ್ಲ ಇರ್ತಾರೆ ಮುಟ್ತೀವಲ್ಲ, ಹಾಗಾಗಿ ತಿರುಗಿ ದಿನವೇ ಹೋಗಿಬಿಟ್ಟು ಏನಾದರೂ ಪ್ರಸಾದ ಮಾಡ್ಕೊಂಡೋಗಿ ಹೊಳೆ ಅಥವಾ ನದಿಯಲ್ಲಿ ಬಿಟ್ಟು ಬರಬಹುದು ವೀಕ್ಷಕರೇ. ಹಾಗೆ ಮಾಡೋದಕ್ಕೆ ಆಗಲ್ಲ ಅಂತ ಇರೋರು ಏನು ಮಾಡಬೇಕಪ್ಪ ಅಂತಂದರೆ, ಮನೆಯಲ್ಲಿ ಫೋಟೋ ಇದ್ದರೆ ಅಟ್ಲೀಸ್ಟ್ ಈ ಬುಕ್ಕು ಇರುತ್ತಲ್ಲ ವೀಕ್ಷಕರೇ, ಬುಕ್ಕಲ್ಲಿ ಇರೋ ಕತೆ ಓದ್ಬೋದು. ಬಿಲ್ಪತ್ರೆ ಸಿಗುತ್ತೆ. ಈ ಮಾಸದಲ್ಲಿ ಎಲ್ಲ ಹೂಗಳು ಚೆನ್ನಾಗಿ ಸಿಗ್ತವೆ. ಅಷ್ಟೋತ್ತರ ಮಾಡ್ಬೋದು. ಆಮೇಲೆ ಲಿಂಗು ಇತ್ತು ಅಂದರೆ ಅಭಿಷೇಕ ಸಹ ಮಾಡ್ಬೋದು. ಈ ವ್ರತ ಕತೆ ಓದೋದ್ರಿಂದ ಎಷ್ಟು ಫಲ ಸಿಗುತ್ತೋ ಕೇಳೋದ್ರಿಂದನೂ ಅಷ್ಟೇ ಫಲ ಸಿಗುತ್ತೆ ವೀಕ್ಷಕರೇ. ಹಾಗೆ ಈಶ್ವರನಿಗೆ ವಿಶೇಷವಾದ ಟೈಮು ಅಂದರೆ ಪ್ರದೋಷ ಕಾಲ ತುಂಬ ಪ್ರಶಸ್ತವಾದ ಕಾಲ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ಶ್ರಾವಣ ಮಾಸದಲ್ಲಿ ಅಷ್ಟೇ ಅಲ್ಲ, ಕಾರ್ತಿಕ ಮಾಸಗಳಲ್ಲಿ ಸಹ ಈ ಶಂಭುಲಿಂಗನ ಪೂಜೆ ಅಂತ ಹೇಳ್ತೀವಿ ನಮ್ಮ ಕಡೆ. ಆಮೇಲೆ 16 ಸೋಮವಾರದ ವ್ರತ ಅಂತ ಹೇಳ್ತಾರೆ, 16 ಸೋಮವಾರ ವ್ರತ ಅಂತಲೂ ಹೇಳ್ತಾರೆ. ಇದನ್ನು ಮಾಡ್ಬೋದು. ಹಾಗೆ ಅಧಿಕ ಬಂದಾಗೆ, ಆಷಾಢದಲ್ಲಿ ಅಧಿಕ ಮಾಸ ಬಂದಾಗೆ ಹೆಚ್ಚು ಜನ ಮಾಡ್ತಾರೆ ವೀಕ್ಷಕರೇ. ಅದು ತುಂಬ ಒಳ್ಳೆ ಫಲ ಕೊಡುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಹಾಗೆ ಈ ಶ್ರಾವಣದಲ್ಲಿ ನಮಗೆ ಪೂಜೆ ಮಾಡಲಿಕ್ಕೆ ಇಷ್ಟೊಂದೆಲ್ಲ ಕಷ್ಟಪಟ್ಟು, ಮನೆ ಚಿಕ್ಕದಿರುತ್ತೆ, ಎಲ್ಲ ಮುಟ್ತೀವಿ ಮಾಡ್ತೀವಿ ಅನ್ನೋಂಗಿದ್ರೆ ಜಸ್ಟ್ ನಾವೇನಿದ್ರು ಫೋಟೋ ಆಗಲಿ ಲಿಂಗು ಇದ್ದರೆ ಅಭಿಷೇಕ ಅಥವಾ ಸುಮ್ಮನೆ ಅಷ್ಟೋತ್ತರ ನಾವು ಮಾಡಿಬಿಟ್ಟು ಈ ಕತೆ ಓದಿ ಏನಾದರೂ ಒಂದು ಗೋಧಿ ಇದರಿಂದ ಮಾಡಿರ್ತಕ್ಕಂಥ ಪಾಯಸನೋ ಏನಾದರೂ ನೈವೇದ್ಯ ಮಾಡಿದರೂ ಸಹ ಶಿವ ಸಂತೃಪ್ತನಾಗ್ತಾನೆ ವೀಕ್ಷಕರೇ. ಹಾಗಾಗಿ ಈ ವ್ರತ ಕಥೆಯನ್ನು ನಾನು ಒಂದು ವಾರಕ್ಕೆ ಒಂದೊಂದರಂತೆ ನಾನು ಓದ್ತೀನಿ ವೀಕ್ಷಕರೇ. 4 ಭಾಗ ಆಗುತ್ತಾ ನೋಡೋಣ. ಇನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ವ್ರತವನ್ನು. ಒಂದಾನೊಂದು ಕಾಲದೊಳಗೆ ಕೈಲಾಸ ಮಂದಿರದಲ್ಲಿ ಗರುಡ, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ, ನಂದಿ, ಭೃಂಗಿ ಮೊದಲಾದವರಿಂದ ಭರಿತವಾದ ಒಡ್ಡೋಲಗದ ಮಧ್ಯದಲ್ಲಿ ಜಟಾಧಾರಿಯಾದ ಶ್ರೀಮತ್ ಪರಮೇಶ್ವರನು ಪಾರ್ವತಿ ಗಣಪತಿ ಸಮೇತನಾಗಿ ವಿರಾಜಿಸುತ್ತಿದ್ದನು. ಆಗ ಗಂಧರ್ವರು ಗಾಯನವನ್ನು ಮಾಡಿದರು, ದೇವತೆಗಳು ಪುಷ್ಪವೃಷ್ಟಿಗರೆದರು, ಮಂಗಲಕರವಾದ ವಾದ್ಯಗಳು ಬಾರಿಸಿದವು. ನಂತರ ಅಮ್ಮನವರಾದ ಪಾರ್ವತೀ ದೇವಿಯವರು ಎದ್ದು ನಿಂತು ಪತಿಯನ್ನು ಕುರಿತು ಅನ್ನುತ್ತಾಳೆ, ಹೇ ಶಂಭೋ ಪರಮಾತ್ಮ, ಭಕ್ತವತ್ಸಲ, ನಿನ್ನ ಕೋಮಲವಾದ ಚರಣಾರವಿಂದಗಳಿಗೆ ಪಣಿಪಾತ್ರಳಾಗಿ ನನ್ನದೊಂದು ಪ್ರಶ್ನೆಯನ್ನು ಕೇಳಬೇಕೆಂದಿರುವೆನು. ದಯಮಾಡಿ ಉತ್ತರವನ್ನು ಹೇಳಬೇಕೆಂದು ವಿನಯಪೂರ್ವಕವಾಗಿ ಬೇಡಿಕೊಂಡಳು. ಅದಕ್ಕೆ ಶಂಕರನು ಅನ್ನುತ್ತಾನೆ, ಹೇ ಪ್ರಿಯೆ ಗಿರಿನಂದನಿ, ನೀನು ಎಂಥ ಹುಚ್ಚಳೆ. ಬೇಡಿದ ಭಕ್ತರಿಗೆ ಬೇಡಿದಿಷ್ಟಾರ್ಥವನ್ನು ಕೈಗೂಡಿಸಿಕೊಡುವ ನಾನು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳದಿರುವೆನೇ? ಬಾ ಎಂದು ತನ್ನ ಹತ್ತಿರ ಕುಳ್ಳಿರಿಸಿಕೊಂಡು ಹಾಗೆ ಪಾರ್ವತೀ ದೇವಿಯು ಅನ್ನುತ್ತಾಳೆ, ಹೇ ಬಾಳಲೋಚನ, 16 ಸೋಮವಾರ ವ್ರತವನ್ನು ಪಾಲಿಸುವುದರಿಂದ ಪ್ರಯೋಜನವೇನು ಮತ್ತು ಇದರಿಂದಾಗುವ ಗುಣದಾಯಕವೇನು? ಈ ಸಂಶಯವನ್ನು ನಿವಾರಣೆ ಮಾಡಬೇಕೆಂದು ಪ್ರಾರ್ಥನೆ ಮಾಡಿಕೊಂಡಳು. ಅದಕ್ಕೆ ಶಿವನು ಅನ್ನುತ್ತಾನೆ, ಹೇ ಪ್ರಿಯೆ ದ್ರಾಕ್ಷಾಯಣಿ, ಸ್ವಲ್ಪ ಚಿತ್ತ ಕೊಟ್ಟು ಲಾಲಿಸು. ನೀನು 16 ಸೋಮವಾರದ ವ್ರತವನ್ನು ಏನೆಂದು ತಿಳಿದಿರುವೆ? ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ಏಕ ಮನಸ್ಸಿನಿಂದ ಪಾಲಿಸುವುದರಿಂದ ಅವರವರ ಮನೋಬಯಕೆಗಳು ಪೂರ್ಣವಾಗುವವು. ದಾರಿದ್ರ್ಯವುಳ್ಳವರು ಧನವಂತರಾಗುವರು, ಬಂಜೆಯರು ಸುಪುತ್ರವತಿಯರಾಗುವರು, ಕುಷ್ಠರೋಗವು ನಷ್ಟವಾಗುವುದು, ಕರ್ಮಾನುಸಾರ ಒದಗಿದ ಸಂಕಟಗಳು ದೂರವಾಗುವವು. ಈ ವ್ರತವನ್ನು ಮಾಡುವವರಿಗೆ ಎಷ್ಟು ಪುಣ್ಯ ಬರುವುದೋ ಅಷ್ಟೇ ಪುಣ್ಯವು ನೋಡುವವರಿಗೂ ಕೇಳುವವರಿಗೂ ಬರುವುದು. ಈ ವ್ರತವನ್ನು
ಭಂಗ ಮಾಡಿದ ಪಾಪಿಗೆ ಮಹಾಸಂಕಟದ ಕಂಟಕಗಳು ಪ್ರಾಪ್ತವಾಗುವವು ಮತ್ತು ಪುತ್ರಹಾನಿ, ಸಂಪತ್ತು ಹಾನಿ, ಗಂಡ ಹೆಂಡಿರ ಅಗಲುವಿಕೆ, ತಾಯಿ ತಂದೆ ಮಕ್ಕಳ ಅಗಲುವಿಕೆ, ಈ ಪ್ರಕಾರ ಅನೇಕ ತೊಂದರೆಗಳಿಗೆ ಈಡಾಗುವುದು ನಿಶ್ಚಯ. ಈ ವ್ರತದ ಮಹಿಮೆಯಿಂದ ಕರ್ಮ ಧರ್ಮ ಸಂಯೋಗದಿಂದ ಅಗಲದಂಥವರು ಈ ವ್ರತವು ಪೂರ್ಣವಾಗುವುದರೊಳಗಾಗಿ ಬಯಸಿದ ಇಷ್ಟಾರ್ಥವು ಪೂರ್ಣವಾಗಲಿಕ್ಕೇ ಬೇಕು. ಇದು ಸಿದ್ಧಾಂತವು. ಅಂದ ಬಳಿಕ ಪಾರ್ವತಿ ಈ ವ್ರತದ ಮಹಿಮೆ ಎಷ್ಟು ಹೇಳಿದರೂ ತೀರದು. ಈ 16 ಸೋಮವಾರದ ಕಥೆಯನ್ನು ಕೇಳುವುದರಿಂದಲೂ ಪಾಲಿಸುವುದರಿಂದಲೂ ಆಗತಕ್ಕ ಫಲವು ಎಷ್ಟು ಮಹತ್ವದಿದೆ ಎಂಬುದನ್ನು ನೀವೇ ಕಲ್ಪಿಸುವಂತಾಳಾಗು ಎಂದು ಶಂಕರನು ಅಂದನು. ಹಾಗೆ ಪಾರ್ವತಿಯು ಅನ್ನುತ್ತಾಳೆ, ಹೇ ದೇವ, ಈ ವ್ರತವನ್ನು ಹೇಗೆ ಮಾಡಬೇಕು, ಇದನ್ನು ಸವಿಸ್ತಾರವಾಗಿ ನನಗೆ ಹೇಳಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗೆ ಶಿವನು ಅನ್ನುತ್ತಾನೆ, ಹೇ ಶಂಕರಿ, ಕೇಳು. ವ್ರತ ಪಾಲಿಸುವವರು ಸೋಮವಾರ ಇಡೀ ದಿವಸ ಉಪವಾಸ ಮಾಡಬೇಕು. ಸಂಜೆಯ ಮುಂದೆ ಸ್ನಾನ ಮಾಡಿ ಮಡಿಯ ಬಟ್ಟೆಗಳನ್ನು ಧರಿಸಿ ಮಡಿಯಿಂದಲೇ ಶಂಭುಲಿಂಗವನ್ನು ಸ್ಥಾಪಿಸಬೇಕು. ಆಮೇಲೆ ಭಸ್ಮ, ಗಂಧ, ಬಿಲ್ವಪತ್ರೆ, ಪುಷ್ಪ, ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಪೂಜಿಸಿ ಧೂಪ ದೀಪಗಳಿಂದಲೂ ಕರ್ಪೂರ ತುಪ್ಪದಾರಿತಿಯಿಂದಲೂ ಬೆಳಗಬೇಕು. ಆಮೇಲೆ ಅರ್ಧ ಸೇರು ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಈ 3 ಪದಾರ್ಥಗಳನ್ನು ಮಿಶ್ರಣ ಮಾಡಿ ಅದರಲ್ಲಿ 3 ಭಾಗ ಮಾಡಿ 1 ಭಾಗ ಶಂಭುಲಿಂಗಕ್ಕೆ ನೈವೇದ್ಯ ಮಾಡಬೇಕು. 2ನೆಯ ಭಾಗ ಗೋವಿಗೆ ಕೊಡಬೇಕು. 3ನೆಯ ಭಾಗ ಬಂದವರಿಗೆ ಪ್ರಸಾದವಾಗಿ ಕೊಡಬೇಕು. ಆ ದಿನ ವ್ರತವನ್ನು ಪಾಲಿಸುವವರು ಉಪ್ಪನ್ನು ಮುಟ್ಟಲೇಬಾರದು. ಇದೇ ಪ್ರಕಾರವಾಗಿ ಒಳ್ಳೆ ಭಕ್ತಿಯಿಂದಲೂ ನಿಶ್ಚಲ ಮನಸ್ಸಿನಿಂದಲೂ 16 ಸೋಮವಾರ ಮಾಡಿ 17ನೇ ಸೋಮವಾರ ಪ್ರತಿದಿನದಂತೆ ಪೂಜೆ ಮಾಡಿ 5 ಸೇರು ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಮಿಶ್ರಣ ಮಾಡಿ ಇದರಲ್ಲಿ 3 ಭಾಗ ಮಾಡಿ 1 ಭಾಗ ಶಂಭುಲಿಂಗಕ್ಕೆ ನೈವೇದ್ಯ ಮಾಡಿ 1 ಭಾಗ ಗೋವಿಗೆ 1 ಭಾಗವನ್ನು ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಹಂಚಬೇಕು. ಈ ವ್ರತವನ್ನು ಕೈಗೊಂಡವರು ಭಕ್ಷಿಸಬೇಕು. ತಿಳಿಯಿತೇ? ವ್ರತವನ್ನು ಮಾಡುವ ಸಂದರ್ಭವನ್ನಂತೂ ನಿನ್ನ ಮುಂದೆ ವಿಸ್ತಾರವಾಗಿ ತಿಳಿ ಹೇಳಿದೆನು. ಮುಂದೆ ನಿನ್ನ ಅಭಿಪ್ರಾಯವೇನಿರುವುದು ಎಂದು ನೀಲಕಂಠನು ದೇವಿಯನ್ನು ಕೇಳಿದನು. ಅದಕ್ಕೆ ಪಾರ್ವತೀ ದೇವಿಯು ಅಂದದ್ದೇನೆಂದರೆ, ಹೇ ಶಂಭೋ, ಈ ವ್ರತವನ್ನು ಯಾರು ಯಾರು ಮಾಡಿ ಯಾವ ಯಾವ ಫಲಗಳನ್ನು ಸಂಪಾದಿಸಿರುವರು, ಇದನ್ನಷ್ಟು ತಾವು ಹೇಳಬೇಕೆಂದು ನಯ ಭಕ್ತಿಯಿಂದ ಕರಮುಗಿದು ಕೇಳಿದಳು. ಅದಕ್ಕೆ ಪರಮಾತ್ಮನು, ಹೇ ದೇವಿ, ಈ ಯಾವತ್ತೂ ಪರಿವಾರವು ಹಾಗೆಯೇ ಕುಳಿತುಬಿಟ್ಟದು. ಸ್ನಾನದ ವೇಳೆಯೂ ಸಮೀಪಿಸಿತು. ಆದ್ದರಿಂದ ಈ ಕಚೇರಿಯನ್ನು ಮುರಿದು ಸ್ನಾನಕ್ಕೆ ಹೋಗೋಣ. ಇನ್ನೊಂದು ಸಮಯ ಸಾಧಿಸಿ ನಿನಗೆ ಈ ವ್ರತದಿಂದ ಫಲವನ್ನು ಪಡಕೊಂಡ ಭಕ್ತರ ಚರಿತ್ರೆಯನ್ನು ವಿಸ್ತರಿಸಿ ಹೇಳುತ್ತೇನೆ. ತಿಳಿಯಿತೇ ಎಂದು ನುಡಿಯಲು ಪಾರ್ವತೀ ದೇವಿಯು, ಮಹಾದೇವ, ಹಾಗೇ ಆಗಲಿ. ಇಷ್ಟು ಹೊತ್ತು ತಮಗೆ ನಾನು ತ್ರಾಸು ಕೊಟ್ಟು ಪ್ರಶ್ನೆ ಮಾಡಿದ್ದಕ್ಕೆ ಕ್ಷಮೆ ಇರಬೇಕು ಎಂದು ನಮಸ್ಕಾರ ಮಾಡಲು ಶಂಕರನು ತಥಾಸ್ತು ಎಂದು ಸ್ನಾನಕ್ಕೆ ದಯಮಾಡಿಸಿದನು. ಇತ್ತಲ ಪಾರ್ವತಿಯು 16 ಸೋಮವಾರದ ವ್ರತವನ್ನು ಕೈಗೊಳ್ಳಬೇಕೆಂಬ ಲವಲವಿಕೆ ಉಂಟಾಗಿ ಥರದ ಉದ್ದೇಶದಿಂದ ಮಾಡಬೇಕು ಎಂದು ಆಲೋಚಿಸುತ್ತಿರಲು ಆಕೆಯ ಮನಸ್ಸಿನಲ್ಲಿ ತನ್ನ ಕುಮಾರನಾದ ಕಾರ್ತೀಕ ಸ್ವಾಮಿಯು ನೆನಪು ಬಂದಿತು. ಆ ಕಾರ್ತೀಕ ಸ್ವಾಮಿಯು ಮನಬಿಟ್ಟು ಹೋದವನು ತಿರುಗಿ ತಾಯಿಯ ದರ್ಶನಕ್ಕೆ ಬಂದಿದ್ದಿಲ್ಲ. ಆ ತನ್ನ ಕುಮಾರನನ್ನು ನೋಡುವ ನಿಮಿತ್ತ 16 ಸೋಮವಾರದ ವ್ರತ ನಡೆಸಬೇಕೆಂದು ಭಕ್ತಿಯಿಂದಲೂ ಚಿತ್ತದಿಂದಲೂ ಶುಚಿರ್ಭೂತಳಾಗಿ ವ್ರತವನ್ನು ಪ್ರಾರಂಭಿಸಿದಳು. ಇತ್ತ ವ್ರತವು ಹೇಗೆ ಬೆಳೆಯಿತೋ ಹಾಗೇ ಅತ್ತ ಕಾರ್ತೀಕ ಸ್ವಾಮಿ ಕುಮಾರನಿಗೆ ತಾಯಿಯವರಿಗೆ ಭೇಟಿಯಾಗಬೇಕೆಂಬ ಇಚ್ಛೆ ಉಂಟಾಗಿ ನಾನು ನನ್ನ ತಾಯಿಯ ದರ್ಶನ ಯಾವಾಗಾದೆನು ಎಂಬ ಉದ್ದೇಶವೂ ಅವನ ಮನಸ್ಸಿನಲ್ಲಿ ಕಟಿಯ ಹತ್ತಿತು. ಇತ್ತ ವ್ರತವು ಪೂರ್ಣವಾದ ಕೂಡಲೇ ಆ ಕಾರ್ತೀಕ ಸ್ವಾಮಿಯು ಮನೆಗೆ ಬಂದು ತನ್ನ ತಾಯಿಯಾದ ಪಾರ್ವತೀ ದೇವಿಯವರ ಪಾದಕ್ಕೆ ನಮಸ್ಕರಿಸಿದನು. ಆವಾಗ ತಾಯಿಯ ಮಕ್ಕಳಿಗೆ ಆದ ಸಂತೋಷವು ಹೇಳಲಾರದಷ್ಟು ಉಂಟಾಯಿತು. ನಂತರ ಕಾರ್ತೀಕ ಸ್ವಾಮಿಯು, ಅವ್ವ, ನಿನ್ನ ಮೇಲೆ ಸಿಟ್ಟಾಗಿ ಮನೆ ಬಿಟ್ಟು ಹೋದ ನನಗೆ ಪುನಃ ನಿನ್ನ ಭೇಟಿಗೆ ಬರಬೇಕೆಂದು ಇಚ್ಛೆ ಉಂಟಾಗಲಿಕ್ಕೆ ಕಾರಣವೇನು ಎಂದು ತನ್ನ ತಾಯಿಗೆ ಕೇಳಿದನು. ಅದಕ್ಕೆ ತಾಯಿಯಾದ ಪಾರ್ವತಿಯು, ಕುಮಾರ, ಹೀಗಾಗುವುದಕ್ಕೆ ನಾನು ದೃಢ ಮನಸ್ಸಿನಿಂದ ಮಾಡಿದ 16 ಸೋಮವಾರದ ವ್ರತದ ಪುಣ್ಯ ಪ್ರಭಾವವು ಎಂದು ಸಂಪೂರ್ಣ ವ್ರತದ ವೃತ್ತಾಂತವನ್ನು ತನ್ನ ಮಗನಿಗೆ ಮುಂದೆ ಹೇಳಿದಳು. ಆಗ ಕುಮಾರಸ್ವಾಮಿಯು, ತಾಯಿ, ನಾವು
ತಾಯಿ ಮಕ್ಕಳು ಅಗಲಿದವರು ಈ ವ್ರತದ ಬಲಾತ್ಕಾರದಿಂದ ನಾವು ಕೂಡಿದವೆಂದು ಸಂತೋಷದಿಂದಲೂ ಪುನಃ 16 ಸೋಮವಾರ ವ್ರತವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ವೀಕ್ಷಕರೇ, ಇದಿಷ್ಟು ಪಾರ್ವತಿ ದೇವಿಯು ಮಾಡಿರ್ತಕ್ಕಂಥ ಪೂಜೆ ಮತ್ತು ಪರಮೇಶ್ವರನು ಈ ವ್ರತ ಕಥೆಯನ್ನು ಹೇಳಿದ್ದು. ಇದಿಷ್ಟು ಈ ಒಂದು ಭಾಗ ಮಾಡಿದ್ದೇನೆ. ಈಗ ವ್ರತವನ್ನು ಮಾಡಿ ಯಾರ್ಯಾರು ಯಾವ ರೀತಿ ಫಲ ತೆಗೆದುಕೊಂಡರು ಅನ್ನೋದರ ಮುಂದಿನ ಒಂದೊಂದು ವಿಭಾಗಗಳಾಗಿ ತಿಳಿಸುತ್ತೇನೆ ವೀಕ್ಷಕರೇ. ಮತ್ತೆ ಮುಂದಿನ ವಾರದ ಕಥೆಯಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.